ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಶತ್ರುವೇ ನಿಮಗೆ ಕರೆ ಮಾಡುತ್ತಾನೆ. ಕಾರಣ ತಿಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಅದೇ ಮುಖವು ನಿಮ್ಮ ಮನಸ್ಸಿಗೆ ಪದೇ ಪದೇ ಬರುತ್ತಿದ್ದರೆ, ಹಳೆಯ ಸ್ನೇಹಿತನ ನೆನಪುಗಳು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಕಾಡುತ್ತಿದ್ದರೆ, ದೂರದಲ್ಲಿರುವ ಯಾರೋ ಇದ್ದಕ್ಕಿದ್ದಂತೆ ಪ್ರಕ್ಷುಬ್ಧರಾಗಿದ್ದಾರೆಂದು ನೀವು ಭಾವಿಸಿದರೆ ಈ ವಿಷಯವನ್ನು ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಇಂದು ನೀವು ನೋಡುತ್ತಿರುವ ಚಿಹ್ನೆಗಳು ಸಾಮಾನ್ಯವಲ್ಲ. ಒಂದು ಕಾಲದಲ್ಲಿ ನಿಮಗೆ ಕಠಿಣ ಮಾತುಗಳನ್ನಾಡಿದ, ನಿಮ್ಮನ್ನು ನಿರ್ಲಕ್ಷಿಸಿದ, ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದ ವ್ಯಕ್ತಿ ಶೀಘ್ರದಲ್ಲಿ ನಿಮ್ಮ ಫೋನನ್ನು ರಿಂಗಣಿಸುತ್ತಾನೆ ಎಂದು ಇಂದು ಸೂಚಿಸುತ್ತಿದೆ. ಆದರೆ ನಿರೀಕ್ಷಿಸಿ, ಈ ಕರೆಗೆ ಕಾರಣವೇನು? ಇದು ಅನೇಕ ಜನರನ್ನು ಆಶ್ಚರ್ಯಗೊಳಿಸುವ ರಹಸ್ಯ ಮತ್ತು ನಾನು ಇನ್ನೂ ಅತ್ಯಂತ ಆಘಾತಕಾರಿ ವಿಷಯವನ್ನು ಬಹಿರಂಗಪಡಿಸಿಲ್ಲ. ಇಂದಿನ ಸಂದೇಶವು ನೋಯುತ್ತಿರುವವರಿಗೆ, ದ್ರೋಹಕ್ಕೆ ಒಳಗಾದವರಿಗೆ ಅಥವಾ ಹೊರಗೆ ಬಲಶಾಲಿಯಾಗಿ ಕಾಣುವ ಆದರೆ ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋದ ಶತ್ರುವನ್ನು ಹೊಂದಿರುವವರಿಗೆ ಮಾತ್ರ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯನ್ನು ಮಾನಸಿಕವಾಗಿ ನೆನಪಿಡಿ. ಏಕೆಂದರೆ ಇಂದಿನ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವು ತರಬಹುದು. ಆದರೆ ನೆನಪಿಡಿ, ಎಲ್ಲರೂ ಈ ಫಲಿತಾಂಶವನ್ನು ಅನುಭವಿಸುವುದಿಲ್ಲ. ಒಂದು ಸಣ್ಣ ತಪ್ಪು ಘಟನೆ ಹಾದಿಯನ್ನೇ ಬದಲಾಯಿಸಬಹುದು. ಆ ತಪ್ಪು ಏನು? ನಾನು ಅದನ್ನು ಒಂದು ಕ್ಷಣದಲ್ಲಿ ವಿವರಿಸುತ್ತೇನೆ. ಕೆಲವೊಮ್ಮೆ ದೇವರು ಒಬ್ಬ ವ್ಯಕ್ತಿಗೆ ನೇರ ಉತ್ತರಗಳನ್ನು ನೀಡುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತವೆ, ನಂತರ ಜನರ ನಡವಳಿಕೆ ಬದಲಾಗುತ್ತದೆ ಮತ್ತು ನಂತರ ವಿಧಿ ತನ್ನ ನಿಜವಾದ ಆಟವನ್ನು ಆಡುತ್ತಾನೆ. ನಿಮಗೂ ಇದೇ ರೀತಿಯದ್ದೇನೋ ಸಂಭವಿಸಲಿದೆ. ಸ್ವಲ್ಪ ಸಮಯದಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಯಸ್ಸಾದವರನ್ನು ನಿಮ್ಮ ಮುಂದೆ ಉಲ್ಲೇಖಿಸಲಾಗಿದೆ ಎಂದು ನೀವು ಗಮನಿಸಿರಬಹುದು. ಯಾರೋ ಒಬ್ಬರ ಹೆಸರನ್ನು ಕೇಳುವುದು, ಹಳೆಯ ಸ್ಥಳವನ್ನು ನೆನಪಿಸಿಕೊಳ್ಳುವುದು ಅಥವಾ ಮರೆತು ಹೋದ ವ್ಯಕ್ತಿಯ ಬಗ್ಗೆ ಇದ್ದಕ್ಕಿದ್ದಂತೆ ಕನಸು ಕಾಣುವುದು, ಇದೆಲ್ಲವೂ ಕಾಕತಾಳೀಯವಲ್ಲ. ಇದು ಅನೇಕ ಜನರು ಮಾಡುವ ತಪ್ಪು. ಅವರು ಈ ಚಿಹ್ನೆಗಳನ್ನು ಸಾಮಾನ್ಯ ಎಂದು ತಳ್ಳಿಹಾಕುತ್ತಾರೆ. ಆದರೆ ಈ ಚಿಹ್ನೆಗಳನ್ನು ಗುರುತಿಸುವ ವ್ಯಕ್ತಿ ಮುಂಬರುವ ಬದಲಾವಣೆಗೆ ಸಿದ್ಧನಾಗಿರುತ್ತಾನೆ. ಮತ್ತು ನೀವು ಈಗ ನೋಡುತ್ತಿರುವ ದೊಡ್ಡ ಚಿಹ್ನೆ ಎಂದರೆ ಎದುರಾಳಿ ಇನ್ನು ಮುಂದೆ ಒಂದೇ ಆಗಿಲ್ಲ. ನಿರೀಕ್ಷಿಸಿ, ಅವರು ಇದ್ದಕ್ಕಿದ್ದಂತೆ ಒಳ್ಳೆಯ ವ್ಯಕ್ತಿ ಆಗಿದ್ದಾರೆ ಎಂದು ಭಾವಿಸಬೇಡಿ. ನಿಜವಾದ ಕಾರಣ ಬೇರೆ. ಅವರ ಜೀವನದಲ್ಲಿ ಅವರು ನಿಮ್ಮನ್ನು ನೆನಪಿಸಿಕೊಳ್ಳುವಂತೆ ಒತ್ತಾಯಿಸಲ್ಪಡುವ ಪರಿಸ್ಥಿತಿ ಉದ್ಭವಿಸಲಿದೆ. ಅವರು ನಿರ್ಧಾರದಲ್ಲಿ ಸಿಲುಕಿಕೊಂಡಿರಬಹುದು. ಅವರು ತನ್ನ ಕಾರ್ಯಗಳಲ್ಲಿ ವಿಷಾದಿಸಬಹುದು ಅಥವಾ ಅವನು ಹೆಚ್ಚು ನಂಬಿದ ವ್ಯಕ್ತಿ ಅವನನ್ನು ತ್ಯಜಿಸುವ ಸಾಧ್ಯತೆಯೂ ಇದೆ. ಹಾಗೆ ಆದಾಗ ಅವನಿಗೆ ಮೊದಲು ನೆನಪಾಗುವುದು ನಿಮ್ಮ ಮುಖ. ನೀವು ಇಲ್ಲಿವರೆಗೂ ಬಂದಿದ್ದ ಕೆಲವೊಮ್ಮೆ ಸಕಾರಾತ್ಮಕ ನಿರ್ಣಯವು ಶಕ್ತಿಯನ್ನು ಬಲಪಡಿಸಬಹುದು. ನೀವು ಅಂಥ ಜಾತಕಗಳನ್ನು ಕೇಳಲು ಇಷ್ಟಪಡುತ್ತಿದ್ದರೆ ಚಂದಾದಾರರಾಗಲು ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಅಂತಹ ಪ್ರಮುಖ ಚಿಹ್ನೆಗಳನ್ನು ಪ್ರತಿದಿನ ನಿಮಗೆ ತರಲಾಗುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ನಿಜವಾದ ಆಟ ಈಗ ಪ್ರಾರಂಭವಾಗಲಿದೆ. ಇಂದು ಮಧ್ಯಾಹ್ನದಿಂದ ಇಂದು ಸಂಜೆಯವರೆಗೆ ಸೂಕ್ಷ್ಮ ಗ್ರಹಗಳ ಪ್ರಭಾವವು ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಸಂಭಾಷಣೆಯನ್ನು ಮತ್ತೆ ಪ್ರಚೋದಿಸಬಹುದು ಎಂದು ಸೂಚಿಸುತ್ತಿದೆ. ಮತ್ತು ಈ ಸಂಭಾಷಣೆಯು ಸ್ನೇಹಿತನೊಂದಿಗೆ ಅಲ್ಲ, ಆದರೆ ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದ ವ್ಯಕ್ತಿಯೊಂದಿಗೆ ಇರಬಹುದು. ಅವರ ಹೆಸರು ಇದ್ದಕ್ಕಿದ್ದಂತೆ ನಿಮ್ಮ ಫೋನ್ನಲ್ಲಿ ಕಾಣಿಸಿಕೊಂಡರೆ ನೀವು ತಕ್ಷಣ ಮಾತನಾಡುತ್ತೀರಾ ಎಂದು ಊಹಿಸಿ. ಈ ಅದೃಷ್ಟವು ನಿಮ್ಮನ್ನು ಪರೀಕ್ಷಿಸುತ್ತದೆ. ಅನೇಕ ಜನರ ನಂತರ ವಿಷಾದಿಸುವ ವಿಷಯಗಳನ್ನು ಆತುರದಿಂದ ಹೇಳುತ್ತಾರೆ. ಆದ್ದರಿಂದ ಇಂದಿನಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಆದರೆ ಇನ್ನೊಂದು ರಹಸ್ಯ, ಮೊದಲ ಸಂದೇಶ ಅಥವಾ ಮೊದಲ ಕರೆ ನೀವು ನಿರೀಕ್ಷಿಸಿದಂತೆ ಇರಬಹುದು. ಇತರ ವ್ಯಕ್ತಿ ನೇರವಾಗಿ ಕ್ಷಮೆ ಯಾಚಿಸುವುದಿಲ್ಲ. ಅವರು ಮತ್ತೊಂದು ನೆಪದೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾರೆ. ಅವರು ಕೆಲಸದ ಬಗ್ಗೆ ನೆಪವನ್ನು ಮಾಡುತ್ತಾರೆ. ಅವರು ಹಳೆಯ ವಿಷಯವನ್ನು ಎತ್ತುತ್ತಾರೆ. ಆದರೆ ಅವರ ಮಾತುಗಳ ಹಿಂದಿನ ಆತಂಕವನ್ನು ನೀವು ಗುರುತಿಸಿದರೆ ಸಮಯ ಬದಲಾಗಲಿದೆ ಮತ್ತು ಈ ಬದಲಾವಣೆಯು ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಕೆಲಸವು ಹೊಸ ಚಲನಶೀಲತೆಯನ್ನು ಪಡೆಯಲಿದೆ. ಈ ಸಮಯವು ಬಹಳ ಸಮಯದಿಂದ ಉದ್ಯೋಗ, ವ್ಯವಹಾರ ಅಥವಾ ಹೊಸ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ವಿಶೇಷ ಚಿಹ್ನೆಗಳನ್ನು ಹೊಂದಿದೆ. ನೀವು ಹಿಂದೆ ನಿರ್ಲಕ್ಷಿಸಿದ ಅವಕಾಶವೊಂದು ಉದ್ಭವಿಸಬಹುದು. ಈ ಬಾರಿ ಆ ಅವಕಾಶವು ನಿಮ್ಮ ಪರಿಸ್ಥಿತಿಯನ್ನು ಪರಿವರ್ತಿಸಬಹುದು. ಆದಾಗ್ಯೂ ಕೆಲವೇ ಜನರು ಅರ್ಥ ಮಾಡಿಕೊಳ್ಳುವ ಆರ್ಥಿಕ ಸಂಕೇತವೂ ಇದೆ.
ಹಳೆಯ ವಹಿವಾಟು, ಸಿಲುಕಿಕೊಂಡ ಹಣ ಅಥವಾ ಮರೆತು ಹೋದ ಲಾಭದ ಹಾದಿ ತೆರೆದುಕೊಳ್ಳಬಹುದು. ಹಣ ಇದ್ದಕ್ಕಿದ್ದಂತೆ ಬರುತ್ತದೆ ಅಥವಾ ಕ್ರಮೇಣ ಬರುತ್ತದೆ ಎಂಬುದಕ್ಕೆ ಈಗಲೇ ಉತ್ತರಿಸಲಾಗುವುದಿಲ್ಲ, ಏಕೆಂದರೆ ಅದಕ್ಕೂ ಮೊದಲು ಮತ್ತೊಂದು ಘಟನೆ ಸಂಭವಿಸಬೇಕು ಮತ್ತು ಆ ಘಟನೆಯು ನಿಮ್ಮ ಎದುರಾಳಿಗೆ ಸಂಬಂಧಿಸಿದೆ. ಅದಕ್ಕಾಗಿ ಇಂದಿನ ಸಂಪೂರ್ಣ ಸಂಕೇತವು ಪರಸ್ಪರ ಸಂಬಂಧ ಹೊಂದಿದೆ. ನೀವು ಈ ಸಂಪರ್ಕವನ್ನು ಅರ್ಥ ಮಾಡಿಕೊಂಡರೆ ಮುಂಬರುವ ದಿನಗಳ ದಿಕ್ಕನ್ನು ಸಹ ನೀವು ಅರ್ಥ ಮಾಡಿಕೊಳ್ಳುವಿರಿ. ಈಗ ಕಳೆದ 7 ದಿನಗಳನ್ನು ನೆನಪಿಡಿ. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೇಳುತ್ತಿದ್ದಾರೆ. ಹಳೆಯ ಪರಿಚಯಸ್ಥರು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ನೆನಪಿಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ನೀವು ಬೆಳಿಗ್ಗೆಯ ತನಕ ಮರೆಯಲು ಸಾಧ್ಯವಾಗದ ಕನಸು ಕಂಡಿದ್ದೀರಾ. ಇವುಗಳಲ್ಲಿ ಒಂದು ನಿಜವಾಗಿದ್ದರೆ ಇದು ಸಾಮಾನ್ಯವಲ್ಲ. ಇಂದಿನ ಸಮಯವು ಸೂಚಿಸುತ್ತಿರುವ ಗುಪ್ತ ಸಂಕೇತ. ಆದರೆ ಮೂರನೇ ವ್ಯಕ್ತಿಯ ಮಾತುಗಳನ್ನು ಆಧರಿಸಿ ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಪ್ರಗತಿಯಿಂದ ತೀವ್ರವಾಗಿ ತೊಂದರೆಗೀಡಾದ ಯಾರಾದರೂ ನಿಮ್ಮ ಸುತ್ತಲೂ ಇದ್ದಾರೆ. ಅವರು ಹೊರಗೆ ನಗುತ್ತಾರೆ, ಆದರೆ ಅವರ ತಂತ್ರ ಹೆಚ್ಚು ಕಾಲ ಉಳಿಯುವುದಿಲ್ಲ, ಏಕೆಂದರೆ ವಿಧಿ ತಿರುವು ಪಡೆದಾಗ ನಿಮ್ಮ ವಿರೋಧಿಗಳ ಯೋಜನೆಗಳು ಸ್ವಯಂಚಾಲಿತವಾಗಿ ದುರ್ಬಲಗೊಳ್ಳುತ್ತವೆ ಮತ್ತು ಇಂದು ಆ ತಿರುವಿನ ಆರಂಭವನ್ನು ಸೂಚಿಸುತ್ತದೆ. ಆದರೆ ಅತ್ಯಂತ ಪ್ರಮುಖ ಕ್ಷಣ ಉಳಿದಿದೆ. ಒಂದು ಸಣ್ಣ ಘಟನೆಯು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಬಹಿರಂಗಪಡಿಸುವ ರಾತ್ರಿಯ ಸಮಯ ಹೇಳಲು ತುಂಬಾ ಮುಂಚೆಯೇ ಆ ಕರೆ ಯಾವಾಗ ಮತ್ತು ಏಕೆ ಬರುತ್ತದೆ ಎಂಬುದನ್ನು ಸಹ ಇದು ಬಹಿರಂಗಪಡಿಸುತ್ತದೆ. ಮತ್ತು ಈ ರಹಸ್ಯವು ಕಾಣಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಆಳವಾಗಿದೆ. ಸ್ನೇಹಿತರೆ, ಈಗ ಹೆಚ್ಚಿನ ಜನರು ಕಡೆಗಣಿಸುವ ಯಾವುದಾದರೂ ಒಂದು ವಿಷಯದ ಕಡೆ ಗಮನ ಕೊಡಿ. ಕೆಲವೊಮ್ಮೆ ವಿಧಿ ಒಂದು ಪ್ರಮುಖ ಘಟನೆಯ ಮೊದಲ ಒಂದು ಸಣ್ಣ ಚಿಹ್ನೆಯನ್ನು ನೀಡುತ್ತದೆ, ಆದರೆ ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಮುಂಬರುವ ಸಮಯದ ಲಾಭವನ್ನು ಪಡೆಯಬಹುದು. ನಿಮಗೂ ಇದೇ ರೀತಿಯದ್ದು ಸಂಭವಿಸಲಿದೆ, ಏಕೆಂದರೆ ಒಮ್ಮೆ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ನಿರ್ಮಿಸಿದ ವ್ಯಕ್ತಿ ಅವನ ಮನಸ್ಸಿನ ಗೋಡೆಗಳನ್ನು ಇನ್ನು ಮುಂದೆ ಮೊದಲಿನಂತೆ ಬಲವಾಗಿರುವುದಿಲ್ಲ. ಆದರೆ ನಿರೀಕ್ಷಿಸಿ, ಅವನು ಇದ್ದಕ್ಕಿದ್ದಂತೆ ಬದಲಾಗಿದ್ದಾನೆ ಎಂದು ಭಾವಿಸಬೇಡಿ. ಸಂದರ್ಭಗಳು ಒತ್ತಾಯಿಸಿದಾಗ ಜನರು ಬದಲಾಗುತ್ತಾರೆ ಮತ್ತು ಇಂದು ಗ್ರಹಗಳ ಸೂಚನೆಗಳು ಅವನ ಜೀವನದಲ್ಲಿ ಒಂದು ಸಂಕೀರ್ಣ ಪರಿಸ್ಥಿತಿ ಉದ್ಭವಿಸಲಿದೆ ಎಂದು ಸೂಚಿಸುತ್ತವೆ. ಅಲ್ಲಿ ಅವನು ನಿಮ್ಮನ್ನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತಾನೆ. ಇಲ್ಲಿಯೇ ಕತೆ ಹೆಚ್ಚು ಆಸಕ್ತಿದಾಯಕವಾಗುತ್ತದೆ. ಅವನು ಕೆಲವೊಮ್ಮೆ ನಿಮ್ಮ ಬಗ್ಗೆ ನಕಾರಾತ್ಮಕ ವಿಷಯಗಳನ್ನು ಹೇಳಿರಬಹುದು. ಅವನು ಇತರರ ಮುಂದೆ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಲು ಈ ಸಮಯದಲ್ಲಿ ಅವನು ಎಲ್ಲವನ್ನೂ ಗೆದ್ದಿದ್ದಾನೆ ಎಂದು ಭಾವಿಸಿರಬಹುದು. ಆದರೆ ಸಮಯ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ಇಂದು ಆ ಕ್ಷಣವೇ ಅವನ ಮುಂದೆ ಕನ್ನಡಿಯಂತೆ ನಿಲ್ಲಲಿದೆ ಮತ್ತು ಅತ್ಯಂತ ಆಶ್ಚರ್ಯಕರವಾಗಿ ಅವನು ಹೆಚ್ಚಿನ ಬೆಂಬಲವನ್ನು ನಿರೀಕ್ಷಿಸಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವನಿಂದ ದೂರವಾಗಬಹುದು. ಅವನು ನಿಮಗೆ ಮಾಡಿದ್ದನ್ನು ತಪ್ಪು ಎಂದು ಅವನು ಅರಿತುಕೊಳ್ಳುವ ಕ್ಷಣ ಇದು. ಆದರೆ ಅವನು ನೇರವಾಗಿ ಕ್ಷಮೆ ಯಾಚಿಸುವವನೇ. ಈಗ ಉತ್ತರವನ್ನು ಹುಡುಕಬೇಡಿ, ಏಕೆಂದರೆ ಅದಕ್ಕೂ ಮೊದಲು ಮತ್ತೊಂದು ಘಟನೆ ಸಂಭವಿಸಲಿದೆ. ನೀವು ಇಲ್ಲಿವರೆಗೂ ನೋಡುತ್ತಿದ್ದರೆ ದಯವಿಟ್ಟು ಒಮ್ಮೆ ಕೆಳಗೆ ಒಂದು ಸಕಾರಾತ್ಮಕ ಕಮೆಂಟ್ ಅನ್ನು ಬರೆದು ಬಿಡಿ. ನಿಮ್ಮ ನಂಬಿಕೆಯು ನಿಮ್ಮ ದೊಡ್ಡ ಶಕ್ತಿಯಾಗಿರಬಹುದು ಮತ್ತು ನೀವು ಅಂಥ ಸಂಕೇತಗಳನ್ನು ಸಕಾಲಿಕವಾಗಿ ಸ್ವೀಕರಿಸುವುದನ್ನು ಮುಂದುವರಿಸಲು ಬಯಸಿದರೆ ಚಂದಾದಾರರಾಗಲು ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಈಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಏಕೆಂದರೆ ಸಂಭವಿಸಲಿರುವುದು ಕೆಲವೇ ಜನರ ಜೀವನದಲ್ಲಿ ಸಂಭವಿಸುತ್ತದೆ. ಈ ಮುಂಬರುವ ಸಂಜೆ ನಿಮಗೆ ಸಾಮಾನ್ಯವಾಗಿರುವುದಿಲ್ಲ ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಈ ದಿನ ಎಲ್ಲವೂ ಮೊದಲಿನಂತೆ ಇದೆ ಎಂದು ನೀವು ಭಾವಿಸುವಿರಿ, ಆದರೆ ಇದೇ ಸಮಯದಲ್ಲಿ ಎಲ್ಲೋ ದೂರದಲ್ಲಿ ಕುಳಿತಿರುವ ನಿಮ್ಮ ಶತ್ರು ಪ್ರಕ್ಷುಬ್ಧನಾಗಿರುತ್ತಾನೆ. ನಿಮಗೆ ಕರೆ ಮಾಡಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ಅವನಿಗೆ ಮತ್ತೆ ಮತ್ತೆ ಅದೇ ಯೋಚನೆ ಇರುತ್ತದೆ. ಅವನು ನಿಮ್ಮ ಹೆಸರನ್ನು ಹಲವು ಬಾರಿ ಪರಿಶೀಲಿಸುತ್ತಾನೆ. ಅವನು ಫೋನ್ ಎತ್ತುತ್ತಾನೆ, ನಂತರ ಫೋನ್ ಸ್ಥಗಿತಗೊಳಿಸುತ್ತಾನೆ, ನಂತರ ಮತ್ತೆ ಫೋನ್ ಎತ್ತುತ್ತಾನೆ, ಏಕೆಂದರೆ ಅವನು ಅಹಂ ಮತ್ತು ವಿಷಾದದೊಂದಿಗೆ ಹೋರಾಡುತ್ತಾನೆ ಮತ್ತು ಈ ಯುದ್ಧವು ಅಂತಿಮವಾಗಿ ಅವನನ್ನು ನಿಮ್ಮ ಬಳಿ ಕರೆದೊಯ್ಯುತ್ತದೆ. ಆದರೆ ಇಲ್ಲಿ ಒಂದು ಆಳವಾದ ರಹಸ್ಯವಿದೆ. ನೀವು ಕೋಪದಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡರೆ ಅದೃಷ್ಟದ ಮತ್ತೊಂದು ಬಾಗಿಲು ತೆರೆಯಲು ಸಮಯ ತೆಗೆದುಕೊಳ್ಳಬಹುದು. ಇದರರ್ಥ ನೀವು ಎಲ್ಲವನ್ನೂ ಮರೆತು ಬಿಡಬೇಕು ಎಂದಲ್ಲ. ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯು ನಿಮ್ಮ ದೊಡ್ಡ ಶಕ್ತಿಯಾಗಿದೆ ಎಂದರ್ಥ. ಈಗ ಹಣಕಾಸಿನ ಸಂಕೇತವನ್ನು ಆಲಿಸಿ. ಸ್ವಲ್ಪ ಸಮಯದಿಂದ ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಆರ್ಥಿಕ ಅಡೆತಡೆಗಳು ಕ್ರಮೇಣ ಬದಲಾಗುತ್ತವೆ. ಬಾಕಿ ಇರುವ ಲಾಭ, ಹಳೆಯ ಖಾತೆ ಅಥವಾ ನೀವು ಪರಿಗಣಿಸಿದ್ದರೂ ಸಹ ಬಿಟ್ಟುಕೊಟ್ಟ ಅವಕಾಶ ಉದ್ಭವಿಸಬಹುದು. ಆದರೆ ಈ ಅವಕಾಶವನ್ನು ಗುರುತಿಸಲು ಆತುರ ಪಡಬೇಡಿ. ಹೊಳೆಯುವ ಎಲ್ಲವೂ ಪ್ರಯೋಜನಕಾರಿಯಾಗಿರುವುದಿಲ್ಲ ಮತ್ತು ಇದು ಅನೇಕ ಜನರು ವಿಫಲರಾಗುವ ಪರೀಕ್ಷೆ. ಈಗ ಪ್ರೀತಿಯ ಬಗ್ಗೆ ಹೇಳುವುದಾದರೆ, ನಿಮಗೆ ಯಾರೊಂದಿಗಾದರೂ ಭಾವನೆಗಳಿದ್ದರೆ
ಆದರೆ ಅಂತರ ಹೆಚ್ಚಿದ್ದರೆ ಈ ಸಮಯ ಆ ದೂರವನ್ನು ಮುಚ್ಚುವ ಸಮಯವನ್ನು ಸೂಚಿಸುತ್ತದೆ. ನೀವು ಯಾರೊಂದಿಗಾದರೂ ಸಂಬಂಧದಲ್ಲಿ ಇಲ್ಲದಿದ್ದರೂ ವಿಧಿ ನಿಮ್ಮ ಜೀವನದಲ್ಲಿ ಕ್ರಮೇಣ ವಿಶೇಷ ಸ್ಥಾನವನ್ನು ಪಡೆಯಬಹುದಾದ ಪರಿಚಯವನ್ನು ಸಿದ್ಧಪಡಿಸುತ್ತಾನೆ. ಆದರೆ ನಿಜವಾದ ಸತ್ಯವು ಇನ್ನೂ ಮರೆಯಾಗಿದೆ, ಏಕೆಂದರೆ ಇದೆಲ್ಲವೂ ನಾವು ಆರಂಭದಲ್ಲಿ ಮಾತನಾಡಿದ ಆ ಒಂದು ಫೋನ್ ಕರೆಗೆ ಸಂಬಂಧಿಸಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಕರೆ ಮಾಡುವ ಮೊದಲು ನೀವು ಸೂಕ್ಷ್ಮ ಸುಳಿವನ್ನು ಪಡೆಯುತ್ತೀರಿ ಎಂದು ಚಿಹ್ನೆಗಳು ಸೂಚಿಸುತ್ತಿವೆ. ಈ ಸುಳಿವು ಸಂದೇಶದ ರೂಪದಲ್ಲಿರಬಹುದು, ಹಳೆಯ ಪರಿಚಯಸ್ಥರೊಂದಿಗೆ ಭೇಟಿ ಅಥವಾ ಆ ವ್ಯಕ್ತಿಯನ್ನು ಇದ್ದಕ್ಕಿದ್ದಂತೆ ನಿಮಗೆ ನೆನಪಿಸುವ ಯಾವುದು ಆಗಿರಬಹುದು. ಇದು ಕೇವಲ ಕಾಕತಾಳೆ ಎಂದು ಭಾವಿಸಬೇಡಿ, ಏಕೆಂದರೆ ಕೆಲವೊಮ್ಮೆ ವಿಧಿ ಮೊದಲು ತಟ್ಟುತ್ತದೆ, ನಂತರ ಬಾಗಿಲು ತೆರೆಯುತ್ತದೆ ಮತ್ತು ಆ ತಟ್ಟುವಿಕೆ ಈಗ ನಿಮ್ಮ ಜೀವನದಲ್ಲಿ ತುಂಬಾ ಹತ್ತಿರದಲ್ಲಿದೆ. ನಿರೀಕ್ಷಿಸಿ. ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದು ತೋರುತ್ತಿದೆ, ಆದರೆ ಇದು ಅತ್ಯಂತ ದೊಡ್ಡ ಭ್ರಮೆ, ಏಕೆಂದರೆ ಇಲ್ಲಿವರೆಗೂ ನೀವು ಬಾಹ್ಯ ಚಿಹ್ನೆಗಳನ್ನು ಮಾತ್ರ ಕೇಳಿದ್ದೀರಿ. ಈಗ ತೆರೆದುಕೊಳ್ಳಲಿರುವ ವಿಷಯವು ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಇದು ರಾತ್ರಿ ವಿಶೇಷ ಮಹತ್ವವನ್ನು ಹೊಂದಿದೆ. ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಚಂಚಲವಾದರೆ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಇದ್ದಕ್ಕಿದ್ದಂತೆ ಹಳೆಯ ಸ್ನೇಹಿತನ ಮುಖವನ್ನು ನೆನಪಿಸಿಕೊಳ್ಳುತ್ತಿದ್ದರೆ, ಅಥವಾ ಯಾವುದೋ ಕಾಣದ ಶಕ್ತಿಯು ನಿಮ್ಮನ್ನು ಯಾವುದೋ ಕಡೆ ಕರೆದೊಯ್ಯುತ್ತಿದೆ ಎಂದು ನೀವು ಭಾವಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಇಲ್ಲಿಯೇ ರಹಸ್ಯವು ಬಿಚ್ಚಿಕೊಳ್ಳಲು ಪ್ರಾರಂಭವಾಗುತ್ತದೆ. ಇದು ಅಂತಿಮವಾಗಿ ನಿಮ್ಮ ಎದುರಾಳಿಯು ನಿಮ್ಮ ಹೊರೆಯನ್ನು ನಿವಾರಿಸಲು ನಿಮ್ಮ ಧ್ವನಿಯನ್ನು ಕೇಳಲು ಬಯಸುವಂತೆ ಮಾಡುತ್ತದೆ, ಆದರೆ ಅವರು ನೀವು ಊಹಿಸಿದ್ದಕ್ಕಿಂತ ಪೂರ್ಣವಾಗಿ ಭಿನ್ನವಾದ ಕಾರಣವನ್ನು ನೀಡುತ್ತಾರೆ ಮತ್ತು ಆ ಕಾರಣವು ಈ ಇಡೀ ಕಥೆಯಲ್ಲಿ ದೊಡ್ಡ ತಿರುವು ಪಡೆಯುತ್ತದೆ. ಹೌದು ಸ್ನೇಹಿತರೆ, ನೀವು ಇಲ್ಲಿವರೆಗೂ ಕೇಳಿರುವುದು ಆರಂಭ ಮಾತ್ರ, ಏಕೆಂದರೆ ಈಗ ನಿಮ್ಮ ಎದುರಾಳಿಯು ಮರೆಮಾಡಲು ಬಯಸುವ ಪದರಗಳನ್ನು ತೆಗೆದುಹಾಕುವ ಸಮಯ. ಅವನು ಹೊರಗೆ ಎಷ್ಟೇ ಬಲಶಾಲಿಯಾಗಿ ಕಾಣಿಸಿಕೊಂಡರೂ ಅವನ ಹೃದಯದೊಳಗೆ ಕೇಳುತ್ತಿರುವ ಪ್ರಕ್ಷುಬ್ಧತೆಯ ಬಗ್ಗೆ ಅವನಿಗೆ ತಿಳಿದೇ ಇಲ್ಲ, ಮತ್ತು ಅದಕ್ಕಾಗಿ ವಿಧಿ ಅವನನ್ನು ಮತ್ತೆ ಮತ್ತೆ ನಿಮ್ಮ ಕಡೆಗೆ ತಳ್ಳುತ್ತಿದೆ. ಆದರೆ ನೀವು ಎಂದಿಗೂ ಊಹಿಸದ ಸಂಗತಿ ಇಲ್ಲಿದೆ. ಹಾಗಾದರೆ ನಿಮ್ಮ ದೊಡ್ಡ ಎದುರಾಳಿಯು ಒಮ್ಮೆ ನಿಮಗೆ ಹತ್ತಿರವಾಗಿದ್ದ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಅವನು ನಿಮ್ಮ ಅಭ್ಯಾಸಗಳನ್ನು ತಿಳಿದವನು, ನಿಮ್ಮ ದೌರ್ಬಲ್ಯಗಳನ್ನು ಗುರುತಿಸಿದವನು ಮತ್ತು ಅವನು ಯಾವಾಗಲೂ ಒಂದು ಹೆಜ್ಜೆ ಮುಂದಿದ್ದಾನೆ ಎಂದು ನಂಬಿದವನು. ಆದರೆ ಕಾಲದ ನಿಯಮಗಳು ತುಂಬಾ ವಿಭಿನ್ನವಾಗಿವೆ. ದೇವರು ನ್ಯಾಯವನ್ನು ನೀಡಲು ನಿರ್ಧರಿಸಿದಾಗ ಮೊದಲು ಛಿದ್ರವಾಗುವುದು ವ್ಯಕ್ತಿಯ ಅಹಂಕಾರ, ಮತ್ತು ಅದು ಈಗ ನಡೆಯುತ್ತಿದೆ. ಕಳೆದ ಕೆಲವು ದಿನಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಅಶಾಂತಿಯನ್ನು ಅನುಭವಿಸಿರಬಹುದು. ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುವುದು, ಹಳೆಯ ಹೆಸರನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು, ಅಥವಾ ಹೇಳದ ಯಾವುದೋ ಒಂದು ವಿಷಯ ಈಡೇರಿಲ್ಲ ಎಂಬ ಭಾವನೆ. ಇವು ಕೇವಲ ಮನಸ್ಸಿನ ಭ್ರಮೆಗಳಲ್ಲ, ಗಮನಾರ್ಹವಾದ ಗುಪ್ತ ಸಂದೇಶವಿದು. ನಿಮ್ಮ ಎದುರಾಳಿಯು ಈಗ ತನ್ನದೇ ಆದ ನಿರ್ಧಾರಗಳಿಂದ ಸುತ್ತುವರೆದಿದ್ದಾನೆ. ಒಂದು ಕಾಲದಲ್ಲಿ ಅವರು ಸರಿ ಎಂದು ಭಾವಿಸಿದ್ದ ಮಾರ್ಗವು ಈಗ ಒಂದು ಸವಾಲಿನಂತಿದೆ. ಅವನು ನಂಬಿದ ಜನರು ನಿಧಾನವಾಗಿ ಅವನಿಂದ ದೂರವಾಗುತ್ತಿದ್ದಾರೆ, ಮತ್ತು ಮುಖ್ಯವಾಗಿ ಅವನು ನಿಮಗೆ ಮಾಡಿದರ ಅದರ ಪರಿಣಾಮ ಈಗ ಅವನು ಕಾಡುತ್ತಿವೆ ಎಂದು ಅವನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಿದ್ದಾನೆ. ಆದರೆ ಸ್ವಲ್ಪ ಕಾಯಿರಿ, ಅವನು ತಕ್ಷಣ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾನೆ ಎಂದು ನಿರೀಕ್ಷಿಸಬೇಡಿ. ಅವನ ಸ್ವಭಾವ ಹಾಗೆಯೇ ಉಳಿದಿದೆ. ಅವನು ಯಾವುದೋ ನೆಪದಿಂದ ಪ್ರಾರಂಭಿಸುತ್ತಾನೆ, ಅವನು ಹಳೆಯ ವಿಷಯವನ್ನು ಎತ್ತುತ್ತಾನೆ, ಅವನ ಮೂರನೇ ವ್ಯಕ್ತಿಯ ಬಗ್ಗೆ ಉಲ್ಲೇಖಿಸುತ್ತಾನೆ, ಅವನು ಏನೂ ಆಗಿಲ್ಲ ಎಂಬಂತೆ ವರ್ತಿಸುತ್ತಾನೆ. ಆದರೆ ಅವನ ಮಾತುಗಳ ನಡುವೆ ದೀರ್ಘ ಮೌನವು ಅವನ ನಿಜವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಸ್ನೇಹಿತರೆ, ನಿಮ್ಮ ಎದುರಾಳಿಯು ಆ ದಿನ ಕೇವಲ ಒಂದು ಕರೆ ಮಾಡಬಹುದು, ಆದರೆ ನಂತರ ನೀವು ವರ್ಷಗಳಿಂದ ಕಾಯುತ್ತಿದ್ದ ವಿಷಯವು ಆ ಒಂದು ಕರೆಯಿಂದ ಪ್ರಾರಂಭವಾಯಿತು. ಇಂದಿನ ದೊಡ್ಡ ಚಿಹ್ನೆ. ಈಗ ನಿಮ್ಮ ದಾರಿಗೆ ಬರುವ ಪ್ರತಿಯೊಂದು ಸಣ್ಣ ಚಿಹ್ನೆಯತ್ತ ಗಮನ ಹರಿಸಿ, ಏಕೆಂದರೆ ಕೆಲವೊಮ್ಮೆ ವಿಧಿ ಮೊದಲು ತಟ್ಟುತ್ತದೆ ಮತ್ತು ನಂತರವೇ ಜೀವನದಲ್ಲಿ ದೊಡ್ಡ ಬಾಗಿಲುಗಳನ್ನು ತೆರೆಯುತ್ತದೆ. ಭವಿಷ್ಯದಲ್ಲಿ ನೀವು ನಿರೀಕ್ಷಿಸುವುದನ್ನು ಬಿಟ್ಟ ಸಂದೇಶ, ಕರೆ ಅಥವಾ ಸುದ್ದಿಯನ್ನು ನೀವು ಸ್ವೀಕರಿಸಬಹುದು. ಆದ್ದರಿಂದ ಯಾವುದೇ ಚಿಹ್ನೆಗಳನ್ನು ಆತುರದಿಂದ ನಿರ್ಲಕ್ಷಿಸಬೇಡಿ. ಸಮಯಗಳು ಬದಲಾಗುತ್ತಿವೆ ಮತ್ತು ಸಂದರ್ಭಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತಿವೆ. ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಮತ್ತು ಸರಿಯಾದ ಸಮಯಕ್ಕೆ ಕಾಯಿರಿ, ಏಕೆಂದರೆ ನೀವು ಹಾತೊರೆಯುತ್ತಿದ್ದ ಸಂತೋಷವು ಬಹುಶಃ ಈಗಾಗಲೇ ಪ್ರಾರಂಭವಾಗಿರಬಹುದು. ನೆನಪಿಡಿ, ಅದು ತಡವಾಗಿರಬಹುದು, ಆದರೆ ವಿಧಿ ನಿಮಗಾಗಿ ಏನನ್ನಾದರೂ ಕಾಯ್ದಿರಿಸಿದ್ದರೆ ಯಾರೂ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮುಂಬರುವ ಸಮಯವು ಹೊಸ ಭರವಸೆ, ಹೊಸ ಆರಂಭ ಮತ್ತು ಹೊಸ ವರ್ಷಗಳ ನಂತರ ನಿಮ್ಮ ಮುಖದಲ್ಲಿ ನಿಜವಾದ ನಗುವನ್ನು ತರುವ ಒಳ್ಳೆಯ ಸುದ್ದಿಯನ್ನು ತರಬಹುದು.
ದೇವರಲ್ಲಿ ನಂಬಿಕೆ ಇಡಿ ಮತ್ತು ನಿಮ್ಮ ಕೆಲಸವನ್ನು ಮುಂದುವರಿಸಿ. ನಿಮ್ಮ ಒಳ್ಳೆಯ ಸಮಯಗಳು ನಿಧಾನವಾಗಿ ಸಮೀಪಿಸುತ್ತಿವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.